ಕೋಟ್ಯಾಂತರ ಕಣ್ಗಳು ಕಾಯ್ತಾ ಇದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ರಾಮನ ಆಗಮನ ಕೇವಲ ಅಯೋಧ್ಯೆಯ ಪುಣ್ಯ ನಗರಿಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೇನೆ ಆ ಸಂಭ್ರಮದ ಕ್ಷಣದ ಆನಂದ ಕಣ್ತುಂಬಿಕೊಳ್ಳುವ ಅವಸರ ಸಿಕ್ಕಿದೆ. ರಾಮನ ಪ್ರಾಣ ಪ್ರತಿಷ್ಠೆಯ ನಂತರದಲ್ಲಿ ಪೇಜಾವರ ಮಠದ ಶ್ರೀಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿದ್ದಾರೆ. ಶ್ರೀಗಳೇ, ಮೊದಲನೇದಾಗಿ ಹಿರಿಯ ಗುರುಗಳು 1992ರಲ್ಲಿ ಪೂಜೆಯನ್ನು ಮಾಡಿದರು. ರಾಮ ಮಂದಿರ ಇದೇ ನೆಲದಲ್ಲಿ ಕಟ್ಟಿಯೇ ಕಟ್ಟೇವೆ, ರಾಮನಿಗೆ ಇದೇ ನೆಲದಲ್ಲಿ ಪೂಜೆ ಮಾಡ್ತೀವಿ ಅನ್ನೋ ಸಂಕಲ್ಪ ತೊಟ್ಟಿದ್ರು. ನಿಮ್ಮ ಕೈಯಿಂದ ಇವತ್ತು ಪೂಜಾ ಕೈಂಕರ್ಯಗಳು ನಿಮ್ಮ ನೇತೃತ್ವದಲ್ಲಿ, ನಿಮ್ಮ ಸಹಭಾಗಿತ್ವದಲ್ಲಿ ನಡೆಯೋಕ್ಕೆ ಅವಕಾಶ ಕೂಡ ಒದಗಿ ಬಂತು. ಹೇಗನ್ನಿಸ್ತು ಆ ಕ್ಷಣ ಅಂತ ಹೇಳಿ? ನಿನ್ನೆಯ ದಿವಸ ಮೊನ್ನೆ ತನಕ ಯಾವ ತಾತ್ಕಾಲಿಕವಾದಂತಹ ಮಂದಿರದಲ್ಲಿ ರಾಮ ನೆಲೆಸಿದ್ದ, ಬಾಲರಾಮ ಪುಟ್ಟ ರಾಮ ನೆಲೆಸಿದ್ದ, ನಿನ್ನೆಯ ದಿವಸ ನಾವು ಅದನ್ನು ಅಲ್ಲಿಂದ ನಮ್ಮ ಕೈಯಾರೆ ತೆಗೆದುಕೊಂಡು ಬಂದು ಈ ನೂತನ ಗರ್ಭಗೃಹದಲ್ಲಿ ಪ್ರತಿಷ್ಠೆ ಮಾಡಿದೆವು. ಈ ಪ್ರತಿಮೆಯನ್ನು ಆ ಕಟ್ಟಡ ವಿಧ್ವಂಸಗೊಳ್ಳುವ ಹೊತ್ತಿಗೆ ಗುರುಗಳ ಕೈಯಲ್ಲಿ ತಂದು ಕಾರಸೇವಕರು ಕೊಟ್ಟಿದ್ದರು. ಆ ಹೊತ್ತಿಗೆ ಎಲ್ಲ ಆ ಕಾರ್ಯಗಳು ಮುಗಿದ ಬಳಿಕ ಎಲ್ಲರೂ ಇನ್ನೇನು ಹೊರಡಬೇಕು, ಇಲ್ಲ ಇಲ್ಲೊಂದು ಮಂದಿರವನ್ನು ನಿರ್ಮಾಣ ಮಾಡಿ ಈ ರಾಮನ ಪ್ರತಿಷ್ಠೆ ಮಾಡಿ ಬರಬೇಕು ಅಂತ ಆದೇಶ ಕೊಟ್ಟರು. ಹಾಗೂ ತಮ್ಮ ಕೈಯಾರೆ ಆ ಪುಟ್ಟ ಒಂದು ಮಂದಿರದಲ್ಲಿ ರಾಮದೇವರನ್ನು ಆ ಮೂಲ ಬಿಂಬವನ್ನು ಪ್ರತಿಷ್ಠೆ ಮಾಡಿ ಬಂದರು. ನಿನ್ನೆ ದಿವಸ ಅದೇ ಆ ಬಾಲರಾಮ ನಮ್ಮ ಕೈಯಲ್ಲಿ ಬಂದು ಕುಳಿತುಕೊಂಡು ಇವತ್ತಿನ ನೂತನವಾಗಿರುವಂತಹ ಮಂದಿರ ಏನಿದೆಯಲ್ಲ ಅದರೊಳಗೆ ಬಂದು ಕೂತಿದ್ದ ನಿನ್ನೆ. ಹಾಗೂ ಇವತ್ತು ಆ ನೂತನ ಗರ್ಭಗೃಹದಲ್ಲಿ ನೆಲೆದಿರತಕ್ಕಂತಹ ರಾಮನೊಳಗೆ ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಭಾಗ್ಯವು ಕೂಡ ನಮಗೆ ಒದಗಿ ಬಂದಿದೆ. ಇದು ನಮ್ಮ ಗುರುಗಳು ಮಾಡಿರತಕ್ಕಂತಹ ರಾಮನಿಗೆ ಮಾಡಿರುವಂತಹ ಸೇವೆ ಅಂತ ಭಾವಿಸ್ತಾ ಇದ್ದೇವೆ. ಅಂತಹ ರಾಮದೇವರು ಗುರುಗಳ ಮುಖೇನ ನಮಗೆ ಇಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗೂ ಇದು ಓರ್ವರ ಇರುವರ ಅಲ್ಲ, ನಾಡಿನಾದ್ಯಂತ ಅದೆಷ್ಟು ಮಂದಿ ರಾಮಭಕ್ತರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಹಾಗೂ ಒಂದಲ್ಲ ಎರಡಲ್ಲ 5-6 ಶತಮಾನಗಳ ಕಾಲದ ಹೋರಾಟ ಅಂತಂದರೆ ಅವರೆಲ್ಲರ ಹಾರೈಕೆ ಅದು ಇವತ್ತು ನಮಗೆ ಪ್ರಸಾದವಾಗಿ ಲಭ್ಯವಾಗಿದೆ. ನಮ್ಮ ಕೈಯಿಂದ ರಾಮದೇವರ ಪ್ರಾಣ ಪ್ರತಿಷ್ಠೆ ಇವತ್ತು ನೆರವೇರಿದೆ. ಗುರುಗಳೇ, ತಮ್ಮ ಗಮನಕ್ಕೆ ಬಂದಿರಬಹುದು, ಬರ್ದಲೇ ಇರಬಹುದು, ಇವತ್ತು ಅಲ್ಲಿ ಪ್ರಾಣ ಪ್ರತಿಷ್ಠೆಯಾಗಿ ಸಾವಿರಾರು ಕೋಟ್ಯಾಂತರ ಜನರಿಗೆ ಅಲ್ಲಿ ಬಂದು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮನೆಗಳಲ್ಲಿ ದೃಶ್ಯ ಮಾಧ್ಯಮಗಳ ಮೂಲಕ ಗಮನಿಸ್ತಾ ಇದ್ದವರು ಮನೆಯಲ್ಲೂ ಕೂತು ಕಣ್ಣೀರು ಹಾಕಿದ್ದಾರೆ. ದೇವಸ್ಥಾನಗಳಲ್ಲಿ ದೊಡ್ಡ LED ಪರದೆಗಳನ್ನು ಮಾಡಿ ಆ ಮೂಲಕ ದರ್ಶನವನ್ನು ಕೊಡಿಸುವ ಭಾಗ್ಯ ಅಲ್ಲೂ ಕೂಡ ಕಣ್ಣೀರು ಹಾಕಿದ್ದಾರೆ. ಇವತ್ತು ಅಯೋಧ್ಯೆಯಲ್ಲೂ ಕೂಡ ಮಂದಿರದ ಆಚೆ ನಿಂತು ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ನೋಡ್ತಿದ್ದವ್ರು ಕಣ್ಣೀರು ಹಾಕಿದ್ದಾರೆ. ಅಂದರೆ ಆ ಒಬ್ಬ ರಾಮನಿಗೋಸ್ಕರ ಕಾಯುವಿಕೆ, ಆ ಕಾಯುವಿಕೆ ಇವತ್ತು ಆನಂದ ಬಾಷ್ಪವಾಗಿ ಆಚೆ ಬಂತು. ನೀವು ಆ ರಾಮನ ಪಕ್ಕದಲ್ಲೇ ಇದ್ರಿ. ತಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಭಾವ ಆ ಸಂದರ್ಭದಲ್ಲಿ? ಧನ್ಯೋಸ್ಮಿ ಅಂತ ಅನಿಸ್ತು. ನಮ್ಮ ಬದುಕು ಇವತ್ತಿಗೆ ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಯಾಕೆಂತಂದರೆ ಇದು ಯಾರೋ ಒಬ್ಬರಲ್ಲಿ ಇಬ್ಬರಲ್ಲಿ ಅಲ್ಲ, ನಮ್ಮ ಈ ಭರತ ಭೂಮಿಯಲ್ಲಿಯೇ ಅಂತಹ ಒಂದು ಸಂಚಲನ ಇದೆ. ರಾಮಾಯಣದಲ್ಲಿ ನಾವು ಈ ಮಾತನ್ನು ಕಾಣ್ತಾ ಇದ್ದೇವೆ. ವಾಲ್ಮೀಕಿ ಮಹರ್ಷಿಗಳು ಅಂತಾರೆ, ಆವತ್ತಿನ ಜನಜೀವನದ ಹೊತ್ತಿಗೆ ಮಂದಿಯ ಭಾವನೆ ಹೇಗಿತ್ತು. ಯಸ್ತು ರಾಮನ್ನ ಪಶ್ಯತ್ತು ಯಂಚ ರಾಮೋ ನ ಪಶ್ಯತಿ ಉಭೌತವು ನಿಂದಿತವು ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಅಯೋಧ್ಯೆಯಲ್ಲಿ ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಆನಂದದಿದ್ದರು. ಆದರೆ ಇಬ್ಬರಿಗೆ ಮಾತ್ರ ಧಿಕ್ಕಾರ ಇತ್ತಂತೆ. ಎಲ್ಲರಿಗೂ ಸತ್ಕಾರ, ಇಬ್ಬರಿಗೆ ಧಿಕ್ಕಾರ. ಯಾರಿಗೆ? ಯಾರು ಜೀವನದಲ್ಲಿ ಒಂದು ಬಾರಿಯೂ ರಾಮನನ್ನು ನೋಡಿಲ್ಲ. ಎಷ್ಟು ರಾಮನ್ನ ಪಶ್ಯತ್ತು, ಅದರಂತೇನೆ ಎಂಚ ರಾಮೋನ ಪಶ್ಯತಿ, ಯಾರನ್ನೂ ರಾಮ ನೋಡಲಿಲ್ಲ. ಅಂದರೆ ರಾಮನ ಗಮನಕ್ಕೆ ಬೀಳುವ ಹಾಗೆ ಯಾರೊಬ್ಬ ಒಂದು ಸತ್ಕಾರ್ಯವನ್ನು ಮಾಡಿಲ್ವೋ ಅವ್ರ ಮೇಲೆ ರಾಮನ ನೋಟ ಬಿರೋದಿಲ್ಲ. ಅಂತಹ ಇಬ್ಬರು ಅವರಿಗೆ ಲೋಕದಲ್ಲಿ ಧಿಕ್ಕಾರ. ಯಾರೋ ಧಿಕ್ಕಾರ ಹಾಕೋದಲ್ಲ, ಅವರ ಅಂತರಾತ್ಮವೇ ಅವರಿಗೆ ಧಿಕ್ಕಾರ ಹಾಕ್ತಾ ಇತ್ತಂತೆ. ಏನು ಬದುಕು ಇಷ್ಟು ವರ್ಷಗಳು ಸಂದವು, ಹುಟ್ಟಿ ಇಷ್ಟು ವರ್ಷಗಳು ಸಂದವು, ಒಮ್ಮೆಯೂ ರಾಮನ ದರ್ಶನ ಮಾಡಿಲ್ಲ, ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ. ಹುಟ್ಟಿ ಇಷ್ಟು ವರ್ಷಗಳು ಸಂದವು, ರಾಮನ ದೃಷ್ಟಿಗೆ ಬೀಳುವಂತಹ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡಿಲ್ಲ, ನಿನ್ನ ಬದುಕಿಗೆ ಧಿಕ್ಕಾರ ಇರಲಿ
ಎಂದು ಹೇಳಿಕೊಂಡು ಯಾರೋ ಅಲ್ಲ, ಅವರ ಒಳಮನಸ್ಸೇ ಅವರಿಗೆ ಧಿಕ್ಕಾರ ಆಗ್ತಾ ಇತ್ತಂತೆ. ಆ ಮಾತನ್ನು ನಾವು ಆವತ್ತು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ಮಾತನ್ನು ನಿಜ ಅಂತ ನಾವು ಭಾವಿಸ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ನೋಡಿ, ರಾಮನ ದರ್ಶನ ಆಗಬೇಕು ಅಂತ ಹಣ್ಣು ಮುದುಕಿ ಕಾಡಿನೊಳಗೆ ತಪಸ್ಸು ಮಾಡಿಕೊಂಡು ಕಾಯ್ತಾ ಇದ್ಲು. ಶರಭಂಗ ಮಹರ್ಷಿಗಳು ಪ್ರಾಣೋತ್ಕ್ರಮಣ ಆಗಬೇಕು, ಇಲ್ಲ ಕೊನೆಯ ಹೊತ್ತಿಗೆ ರಾಮನ ದರ್ಶನ ಆಗಬೇಕು, ರಾಮನ ಕಂಡು ನನ್ನ ಪ್ರಾಣ ಪರಿತ್ಯಾಗ ಆಗಬೇಕು ಅಂತ ಶರಭಂಗ ಮಹರ್ಷಿಗಳು ಓರ್ವರಲ್ಲ ಇರುವರಲ್ಲ ಅಂತಹ ರಾಮನಿಂದ ಶಿಕ್ಷಿತನಾದಂತಹ ವಾಲಿ ರಾಮದೇವರಂದರು, ನೀ ಮಾಡಿದ ತಪ್ಪಿಗೆ ನಾನು ರಾಜನಾಗಿ ಶಿಕ್ಷಿಸಬೇಕು, ಶಿಕ್ಷೆ ನೀಡಿದ್ದೇನೆ, ಶಿಕ್ಷೆ ಕೊಟ್ಟಾಯಿತು, ನಿನಗೀಗ ಬದುಕಬೇಕು ಅಂತಿದೆ ಅಂತಂದರೆ ನಾನು ಪುನಃ ಜೀವದಾನ ಮಾಡ್ತೇನೆ, ಪ್ರಾಣದಾನ ಮಾಡ್ತೇನೆ ನಾನು ರಾಮದೇವರಂತಾರೆ. ಆ ಹೊತ್ತಿಗೆ ವಾಲಿ ಅಂತ ಇದ್ದಾನೆ, ಭಗವಂತ ನಿನ್ನ ಸನ್ನಿಧಾನದಲ್ಲಿ ಪ್ರಾಣೋತ್ಕ್ರಮಣ, ನಿನಗೆ ಪ್ರಾಣವನ್ನು ಅರ್ಪಿಸುವಂತಹ ಒಂದು ಭಾಗ್ಯ ನನಗೆ ಕೈಗೂಡಿ ಬಂದಿದೆ. ಅಂಥ ಹೊತ್ತಿಗೆ ನಾನು ಇದನ್ನು ಮತ್ತೆ ಪುನಃ ಕಸಿದುಕೊಂಡು ಇನ್ನೇನು ಮಾಡಲಿಕ್ಕೆ ಹೋಗುವುದಿಲ್ಲ, ಇಲ್ಲ ನಿನ್ನ ಪಾದದಲ್ಲಿ ನನ್ನ ಪ್ರಾಣ ಸಮರ್ಪಿತವಾಗಲಿ. ಹೀಗೆ ರಾಮನ ಕುರಿತಾಗಿರತಕ್ಕಂಥ ಆ ಭಕ್ತಿ ಆದರ ಅದು ರಾಮನಿಂದ ಶಿಕ್ಷೆಗೊಳಗಾದಂತಹ ವ್ಯಕ್ತಿಯಲ್ಲಿ ಕೂಡ ಇತ್ತು. ಅದೆಷ್ಟು ತಪಸ್ವಿಗಳು ರಾಮನನ್ನೊಮ್ಮೆ ಕಾಣಬೇಕು ಅಂತ ಹೇಳಿಕೊಂಡು, ಇದು ಆವತ್ತು ಮಾತ್ರ ಅಲ್ಲ, ಭರತಖಂಡದಲ್ಲಿ ಇವತ್ತಿಗೂ ಅದು ಜಾಗೃತವಾಗಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.